ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಹೆಸರು ಬಂದುಬಿಟ್ಟು ಇನ್ಫಾರ್ಮೇಷನ್ ಯೋಗೇಶ್ಗೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರು ದಯವಿಟ್ಟು ಅನ್ಸಬ್ ಮಾಡೋಕ್ಕೋಗ್ಬೇಡಿ, ಸಬ್ ಮಾಡಿ. ನೀವು ಅನ್ಸಬ್ ಮಾಡಿದ್ರೆ ಏನು ಯೂಸ್ ಇಲ್ಲ. ಫುಲ್ಲು ನೋಡಿಬಿಟ್ಟು ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಗಾಡಿ ನಂಬರ್ ಬಂದು 16-5-65 ಮಂಗಳೂರು ಸೆಂಟ್ರಲ್ ವೀಕ್ಲಿ ಎಕ್ಸ್ಪ್ರೆಸ್ ಯಶವಂತಪುರ ಜಂಕ್ಷನ್ ರಾತ್ರಿ 11 ಗಂಟೆ 55 ನಿಮಿಷಕ್ಕೆ ಬಿಟ್ಟರೆ ಮಂಗಳೂರು ಸೆಂಟ್ರಲ್ ಸಾಯಂಕಾಲ 4 ಗಂಟೆಗೆ ಈ ಗಾಡಿ ಬಂದು ಸೇರುತ್ತಿದೆ. ರನ್ನಿಂಗ್ ಆ ದಿನ ಭಾನುವಾರ ಮಾತ್ರ ಫ್ರೆಂಡ್ಸ್. ಈ ಗಾಡಿ ನಿಮಗೆ ಅವೈಲೇಬಲ್ ಇರೋದು ಯಶವಂತಪುರ ಜಂಕ್ಷನಿಂದ ಮಂಗಳೂರು ಸೆಂಟ್ರಲ್ಗೆ ವೀಕ್ಲಿ ಎಕ್ಸ್ಪ್ರೆಸ್ ಅಂತ ಫ್ರೆಂಡ್ಸ್. ಯಶವಂತಪುರ ಜಂಕ್ಷನು ರಾತ್ರಿ 11 ಗಂಟೆ 55 ನಿಮಿಷ ಬಿಟ್ಟರೆ ಬಾಣಸ್ವಾಡಿ, ಕೃಷ್ಣರಾಜಪುರ, ಬಂಗಾರಪೇಟೆ ಜಂಕ್ಷನ್, ಕುಪ್ಪಂ, ಸೇಲಂ ಜಂಕ್ಷನ್, ಈರೋಡು ಜಂಕ್ಷನ್, ತಿರ್ಪೂರ್, ಕೊಯಮತ್ತೂರು ಜಂಕ್ಷನ್, ಪಾಲಕ್ಕಾಡ್ ಜಂಕ್ಷನ್, ಸರ್ನೂರು ಜಂಕ್ಷನ್, ತಿರಿಯೂರು, ಕೋಯಿಕೋಡ್, ವಡಕರ, ತಲಸರಿ, ಕಣ್ಣೂರು, ಪಾಣೂರು, ಕಾನಿಂಗಾಡ್, ಕಾಸರಗೋಡು, ಮಂಗಳೂರು ಸೆಂಟ್ರಲ್ ಎಷ್ಟು ಗಂಟೆ ಬರ್ತಾನಂದರೆ ನಾಳೆ ಸಾಯಂಕಾಲ 4 ಗಂಟೆಗೆ 833 ಕಿಲೋಮೀಟರ್ಗೆ ಈ ಗಾಡಿ ಬಂದು ಸೇರುತ್ತಿದೆ. ರನ್ನಿಂಗ್ ಆ ದಿನ ಭಾನುವಾರ ಮಾತ್ರ ಫ್ರೆಂಡ್ಸ್. ಈ ಗಾಡಿ ನಿಮಗೆ ಅವೈಲೇಬಲ್ ಇರೋದು ವೀಕ್ಲಿ ಎಕ್ಸ್ಪ್ರೆಸ್ ಅಂತ ಫ್ರೆಂಡ್ಸ್. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತಿದ್ದೀನಿ. ಯಶವಂತಪುರ ಜಂಕ್ಷನಿಂದ ಮಂಗಳೂರು ಸೆಂಟ್ರಲ್ಗೆ ಜನರಲ್ ಟಿಕೆಟ್ ಒಬ್ಬರಿಗೆ ಬಂದು 240 ರೂಪಾಯಿ. ಈ ಗಾಡಿ ಹೆಸರು ಬಂದು ಮಂಗಳೂರು ಸೆಂಟ್ರಲ್ ವೀಕ್ಲಿ ಎಕ್ಸ್ಪ್ರೆಸ್ ಅಂತ ಫ್ರೆಂಡ್ಸ್. ಗಾಡಿ ನಂಬರ್ ಬಂದು 16-5-65. ಟಿಕೆಟ್ ಮಾಹಿತಿ ನಿಮ್ಗೆ ಹೇಳ್ತೀನಿ. ಸ್ಲೀಪರಲ್ಲಿ ಬಂದು 435, ಥರ್ಡ್ ಎ ಸಿಲಿ ಬಂದು 1170, ಸೆಕೆಂಡ್ ಎ ಸಿಲಿ ಬಂದು 1675 ರೂಪಾಯಿ. ಯಶವಂತಪುರ ಜಂಕ್ಷನಿಂದ ಮಂಗಳೂರು ಸೆಂಟ್ರಲ್ಗೆ ಫ್ರೆಂಡ್ಸ್. ಟ್ರೈನ್ ರೂಟ್ ಡೀಟೇಲ್ಸ್ ಹೇಳ್ತೀನಿ. ಗಾಡಿ ನಂಬರ್ ಬಂದು 16-5-65 ಯಶವಂತಪುರ ಮಂಗಳೂರು ಸೆಂಟ್ರಲ್ ವೀಕ್ಲಿ ಎಕ್ಸ್ಪ್ರೆಸ್ ಅಂತ. ಟ್ರಾವೆಲ್ ಟೈಮ್ ಮಾಡೋದು 16 ಅವರು 5 ಮಿನಿಟ್ಗೆ. 18 ಹಾಲ್ಟ್ ಬರ್ತದೆ. ಡಿಸ್ಟೆನ್ಸ್ ಬಂದು 834 ಕಿಲೋಮೀಟರ್. ಆವ್ರೇಜ್ ಸ್ಪೀಡ್ ಬಂದು 52 ಕಿಲೋಮೀಟರ್ ಪರ್ ಅವರ್ಗೆ. ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 130 ಕಿಲೋಮೀಟರ್ ಪರ್ ಅವರ್ಗೆ. ಟೈಪ್ ಬಂದು ಮೇಲ್ ಎಕ್ಸ್ಪ್ರೆಸ್ಸು. ರ್ಯಾಕ್ ಝೋನಿಗೆ ಬಂದು ಸೌತರ್ನ್ ವೆಸ್ಟರ್ನ್ ರೈಲ್ವೆ. ರೇಟಿಂಗ್ ಹೇಳ್ತೀನಿ. ಕ್ಲೀನೆಸ್ ಆವ್ರೇಜ್ ಇದೆ, ಪಂಕ್ಚುಲಿಟಿ ಗುಡ್ ಇದೆ, ಫುಡ್ ಗುಡ್ ಇದೆ, ಟಿಕೆಟ್ ಅವೈಲೇಬಲ್ ಗುಡ್ ಇದೆ, ಕೋಚ್ ಆವ್ರೇಜ್ ಇದೆ, ರೇಲಿಂಗ್ ಫ್ಯಾನಿಂಗ್ ಗುಡ್ ಇದೆ, ಸೇಫ್ಟಿ ಗುಡ್ ಇದೆ. ರೆಗ್ಯುಲರ್ ರನ್ನಿಂಗು ಭಾನುವಾರ ಸೆಪ್ಟೆಂಬರು 29, 2013ಕ್ಕೆ ಗಾಡಿ ಲಾಂಚ್ ಮಾಡಿದ್ದಾರೆ. ಪ್ಯಾಂಟ್ರಿ ಕಾರ್ ಆನ್ ಬೋರ್ಡ್ ಕ್ಯಾಟ್ರಿನ್. ಈ ಕ್ಯಾಟ್ರಿನು ಪ್ಯಾಂಟ್ರಿ ಕಾರ್ ಇರಲ್ಲ, ಆನ್ ಬೋರ್ಡ್ ಕ್ಯಾಟ್ರಿನ್ ಇರಲ್ಲ. ಈ ಕ್ಯಾಟ್ರಿನ್ ಮಾತ್ರ ನಿಮಗೆ ಈ ಗಾಡೀಲಿ ಅವೈಲೇಬಲ್ ಇರೋದು. LHB ರ್ಯಾಕ್ ಕೋಚ್ ಪೊಸಿಷನ್ ನಿಮ್ಗೆ ಹೇಳ್ತೀನಿ. LUEOG LUR A1 B2 B1 S7 S6 S5 SLR LUR S1 S2 S3 S4. ರ್ಯಾಕ್ ಶೇರಿಂಗ್ ಗಾಡಿ ಇದೆ ನಿಮಗಿದು. 12-5-39 ಯಶವಂತಪುರ ಲಕ್ನೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ವಯ್ಯ ಪೆರಂಬೂರ್. 12-5-40 ಲಕ್ನೋ ಯಶವಂತಪುರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ವಯ್ಯ ಪೆರಂಬೂರ್. ಲೋಕೋ ಬಂದು ಯಶವಂತಪುರದಿಂದ ಮಂಗಳೂರಿಗೆ KJM WAP7. 18 ಹಾಲ್ಟ್ ಬರ್ತದೆ. 147 ಇಮಿಡಿಯೇಟ್ ಸ್ಟೇಷನ್ ಬರ್ತದೆ ಬಿಟ್ವೀನು ಯಶವಂತಪುರ ಜಂಕ್ಷನಿಂದ ಮಂಗಳೂರು ಸೆಂಟ್ರಲ್ಗೆ ಫ್ರೆಂಡ್ಸ್. ಇವತ್ತು ಏನಾಗಿದೆ ಅಂದರೆ ಫ್ರೆಂಡ್ಸ್, ಇವತ್ತು ನಾನು ತುಂಬ ಜನಕ್ಕೆ ಲೈವಲ್ಲಿ ಹೋಗ್ತೀನಿ. ಸಬ್ ಅಂತ ಕೊಡ್ತಾರೆ, ಇಮಿಡಿಯೇಟ್ಲಿ ಸಬ್ ಕೊಡ್ತಾರೆ. ನಾನು ಸಬ್ ಕೊಟ್ಬಿಟ್ಟು ಆಚೆ ಬರೋಷ್ಟೇ ಅನ್ಸಬ್ ಮಾಡಿಬಿಡ್ತಾರೆ. ಅಲ್ಲ ಏನಕ್ಕೆ ಅನ್ಸಬ್ ಮಾಡ್ತಾರೆ ಏನೋ ಒಂದು ನನ್ನ ಅರ್ಥನೇ ಆಗ್ತಿಲ್ಲ. ಅಲ್ಲ ಏನಕ್ಕೆ ಅನ್ಸಬ್ ಕೊಟ್ರೆ ನಿಮ್ಗೆ ಏನಾಗ್ತತೆ ಒಲಿ? ಅನ್ಸಬ್ ಮಾಡಿದ್ರೆ ಏನು ಸಿಗ್ತದೆ ನಿಮಗೆ ಒಲಿ ಹೇಳಿ? ಇವಾಗ ನಾವೇನ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನೀವು ನಂಗೆ ಸಪೋರ್ಟ್ ಮಾಡ್ತೀರಾ ಆಯಿತಾ? ನೀವು ನಾನು ಲೈವ್ಗೆ ಬರೋಲ್ಲ, ನೀವು ಎಲ್ಲಿಂದ ಸಪೋರ್ಟ್ ಮಾಡ್ತೀರಾ ನನಗೆ? ಫಸ್ಟು ನೀವು ದಯವಿಟ್ಟು ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಯಾರು ಅನ್ಸಬ್ ಮಾಡೋಕ್ಕೋಗ್ಬೇಡಿ. ನೀವು ಅನ್ಸಬ್ ಮಾಡೋಂಗಿದ್ರೆ ನನ್ನ ಚಾನಲ್ಗೆ ಸಬ್ ಕೊಡಲೇಬೇಡಿ ಫ್ರೆಂಡ್ಸ್, ಹೇಳ್ತೀನಿ ಗ್ಯಾರಂಟಿ. ನನಗೆ ಯಾರ್ಯಾರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾರೋ ಇವ್ರ ಚಾನಲ್ ಮಾತ್ರ ನಾನು ಅಷ್ಟೇ ಸಪೋರ್ಟ್ ಮಾಡೋದು ಇನ್ಮೇಲಿಂದ. ನಾನು ನೋಡ್ತೀನಿ ಅದಕ್ಕೆ ಇನ್ಮೇಲಿಂದ ಏನು ಮಾಡಿದ್ದೀನಿ, ನಂದು ವಿಡಿಯೋ ಮಾಡಿದ್ರು ಇವ್ರದ್ದು ಚಾನಲ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲಲ್ಲಿ ವಿಡಿಯೋಸ್ ಬರೋದು ನಿಮಗೆ ಟ್ರೈನ್ ಇನ್ಫಾರ್ಮೇಷನ್ ಮಾಹಿತಿ ಕೊಡ್ತೀನಿ, ಟ್ರೈನ್ ವಿಡಿಯೋ ಸ್ಪಾಟಿಂಗ್ ಮಾಡ್ತೀನಿ, ಆಮೇಲೆ ಟಿಕೆಟ್ದು ಯಾವ ಥರ ಟಿಕೆಟ್ ಬುಕ್ ಮಾಡ್ಕೊಳ್ಳೋದು, ಯಾವ ಥರ ಎಷ್ಟು ಪ್ರೈಸ್ ಇದೆ, ಯಾವುದು ಕೋಚಲ್ಲಿ ಯಾವುದು ಸೀಟ್ ಎಷ್ಟು ಬರ್ತತೆ ಅಂತ ಮಾಹಿತಿ ಕೊಡೋದು. ಇದು ಮಾತ್ರ ಅಷ್ಟೇ ಫ್ರೆಂಡ್ಸ್ ನನ್ನದ್ರಲ್ಲಿ ಇರೋದು. ಟ್ರಾವೆಲ್ ಲಾಗು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಎಲ್ಲರೂ ಹೋಗ್ಬಿಟ್ಟು ಪ್ಲೀಸ್ ಸಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್.